ಸ್ನೇಹಿತರೆ ನಮಸ್ಕಾರ. ಶುಭ ಪುಂಜ. ನಟಿ ಶುಭ ಪುಂಜ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಮುಗ್ಗಿನ ಮನಸ್ಸು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದಂಥ ಈಕೆ ಅದೆಷ್ಟೋ ಹೃದಯಗಳನ್ನು ಕದ್ದಂತಹ ಚೆಲುವೆ. ತನ್ನ ಮುಗ್ಧತೆಯ ಮೂಲಕ, ತನ್ನ ಮುಗ್ಧತೆಯ ಒಂದಷ್ಟು ನಟನೆಯ ಮೂಲಕ, ಜೊತೆಗೆ ಆಕೆಯ ನಿಜ ಜೀವನದ ವ್ಯಕ್ತಿತ್ವವು ಕೂಡ ಅಷ್ಟೇ ಮುಗ್ಧತನದಿಂದ ಕೂಡಿರೋದ್ರಿಂದ ಸಹಜವಾಗಿ ಬಹುಬೇಗ ಇಷ್ಟ ಆಗುವಂತಹ ಚೆಲುವೆ ಈಕೆ. ಒಂದಷ್ಟು ಸಿನಿಮಾಗಳಲ್ಲಿ ತುಂಬ ಹಾಟ್ ಆಗಿಯೂ ಕೂಡ ಕಾಣಿಸ್ಕೊಂಡು ಬಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಾಕಿಯೂ ಕೂಡ ಹೌದು. ಅಷ್ಟು ಮಾತ್ರವಲ್ಲ, ಒಂದಷ್ಟು ಕಾಂಟ್ರವರ್ಸಿಗಳಿಗೆ ಈಕೆ ನೀರನ್ನು ಎರೆದು ಪೋಷಿಸಿದಾಕೆಯೂ ಕೂಡ ಹೌದು, ಅದರಲ್ಲಿ ಬಲಿಯಾದ ಆಕೆಯೂ ಕೂಡ ಹೌದು. ಹೀಗೆ ಎಲ್ಲ ಕಡೆಯೂ ಕೂಡ ಶುಭ ಪುಂಜ ಇದ್ದಾರೆ. ತಮಾಷೆಯಲ್ಲೂ ಕೂಡ ಶುಭ ಪುಂಜ ಇದ್ದಾರೆ, ಬೇಸರದಲ್ಲೂ ಕೂಡ ಶುಭ ಪುಂಜ ಇದ್ದಾರೆ, ಖುಷಿಯಲ್ಲೂ ಇದ್ದಾರೆ, ರೊಮ್ಯಾಂಟಿಕಲ್ಲೂ ಇದ್ದಾರೆ, ಎಲ್ಲ ಕಡೆಯೂ ಕೂಡ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ಗೆ ಬಂದ ಬಳಿಕ ಈ ಶುಭ ಪುಂಜೆಯ ಮತ್ತಷ್ಟು ವ್ಯಕ್ತಿತ್ವಗಳು ಕೂಡ ಪರಿಚಯ ಆಯಿತು. ಮುಗ್ಗಿನ ಮನಸ್ಸು ಸಿನಿಮಾದ ನಂತರ ಈ ಚಂಡ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡು, ನಂತರ ದುನಿಯಾ ವಿಜಯ್ ಅವರ ಜೊತೆಗೆ ಇವರ ಹೆಸರು ತಳಕೆ ಹಾಕಿಕೊಂಡಿದ್ದು, ಅದಾದ ಬಳಿಕ ಬೇರೆ ಬೇರೆ ಒಂದಷ್ಟು ವಿಚಾರಗಳಲ್ಲೂ ಕೂಡ ಇವರ ಮಾತುಗಳು ಬಂದಿದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಿದೆ. ಆದರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸಿಕೊಳ್ಳದೆ ಬಬ್ಲಿಯಾಗಿ ಪುಟ್ಟ ಮಗುವಿನ ರೀತಿ ಮಾತನಾಡ್ತಾ, ಹಾಗೆ ವರ್ತನೆಯನ್ನು ಮಾಡ್ತಾ ಬಿಗ್ ಬಾಸ್ಗೆ ಬಂದ ಬಳಿಕ ಅತಿ ಹೆಚ್ಚು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದಂತಹ, ಹಾಗೆಯೇ ಒಂದಷ್ಟು ಕಾಂಟ್ರವರ್ಸಿಗಳಿಗೂ ಕೂಡ ತುತ್ತಾದಂತಹ ನಟಿ ಮದುವೆ ಆದ ಬಳಿಕ ಸುಖ ಸಂಸಾರವನ್ನು ಸಾಗಿಸ್ತಿದ್ದಾರೆ, ದಾಂಪತ್ಯದಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು. ಕಾರಣ ಏನು ಅಂತ ಹೇಳಿದ್ರೆ, ಸಿನಿಮಾಗಳಲ್ಲೂ ಕೂಡ ನಟಿಸ್ತಿಲ್ಲ, ಹಾಗೆಯೇ ಹೊರಗಡೆಯೂ ಕೂಡ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ತಮ್ಮ ದಾಂಪತ್ಯ ಜೀವನವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಅದರಲ್ಲೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಶುಭ ಪುಂಜ ತಾವು ಅನುಭವಿಸ್ತಿರುವಂತಹ ನೋವು, ವೇದನೆಯನ್ನು, ತನ್ನ ಮನಸ್ಸಿನ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಈ ಮೂಲಕ ಈಕೆಯ ಬಗ್ಗೆ ಇದ್ದಂತಹ ಒಂದು ಕಲ್ಪನೆಯೇ ಸುಳ್ಳು ಅನ್ನೋದನ್ನು ಈಗ ರುಜುವಾತು ಮಾಡಿದ್ದಾರೆ. ಶುಭ ಪುಂಜ ಅನುಭವಿಸ್ತಿರುವಂತಹ ನೋವನ್ನು ಬಹಿರಂಗಪಡಿಸಿದ್ದಾರೆ. ವೈವಾಹಿಕ ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆ ಏನು, ವೈವಾಹಿಕ ಜೀವನದಲ್ಲಿ ಆಗ್ತಿರುವಂಥ ಏಳು ಬೀಳುಗಳು, ಒಂದಷ್ಟು ಮನಸ್ತಾಪಗಳು ಏನು, ಇವೆಲ್ಲವನ್ನು ಕೂಡ ಈಕೆ ಈಗ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಶುಭ ಪುಂಜ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂತಹ ಒಬ್ಬ ಪ್ರಖ್ಯಾತ ನಟಿ. ಮದುವೆ ಆದಮೇಲೆ ಇಂಡಸ್ಟ್ರಿಯಿಂದ ದೂರ ಆಗಿದ್ದರೂ ಕೂಡ ಜನವರಿ 5, 2022ರಲ್ಲಿ ಸುಮಂತ್ ಬಿಲ್ಲವ ಅವ್ರನ್ನ ಮದುವೆ ಆಗ್ತಾರೆ. ಅದಕ್ಕಿಂತ ಮುನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಂಥ ನಟಿಯೂ ಕೂಡ ಹೌದು. ಎಲ್ಲ ರೀತಿಯ ಪಾತ್ರಗಳನ್ನು ಕೂಡ ನಿಭಾಯಿಸಿದಂಥ ನಟಿಯೂ ಕೂಡ ಹೌದು ಈ ಶುಭ ಪುಂಜ. ಯಾವಾಗ ಶುಭ ಪುಂಜ ಮದುವೆ ಆದರೂ ಬಳಿಕ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಹೌಸ್ ವೈಫ್ ಆಗಿ ಬದಲಾದರು. ನಟನೆಯಿಂದ ಅಂತರವನ್ನು ಕಾಪಾಡೋದಕ್ಕೆ ಶುರು ಮಾಡಿದ್ರು. ಸುಮಂತ್ ಬಿಲ್ಲವ ಅವರನ್ನು 2022ರಲ್ಲಿ ಮದುವೆ ಆಗಿ ತುಂಬ ಸಿಂಪಲ್ ಆಗಿ ಮದುವೆ ಆದಂತಹ ಜೋಡಿ ಇದು. ಅದಾದ ಬಳಿಕ ಎಲ್ಲರೂ ಕೂಡ ಮದುವೆಗೆ ಕರೆಯದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಬಾಳಬೇಕು ಅನ್ನೋದನ್ನು ಇವರು ಒಂದಷ್ಟು ಪ್ಲಾನಿಂಗ್ಗಳನ್ನು ಹಾಕ್ಕೊಂಡಿದ್ರು. ಪರಸ್ಪರ ಸ್ನೇಹಿತರಾಗಿರ್ತಾರೆ. ಸ್ನೇಹಿತರಾಗಿದ್ದಂಥ ಸಂದರ್ಭದಲ್ಲಿ ಇವರ ಪರಿಚಯ ಆದ ಬಳಿಕ ಆ ಸ್ನೇಹ ಪ್ರೀತಿಗೆ ತಿರುಗ್ತದೆ. ಪ್ರೀತಿ ನಂತರ ಮದುವೆವರೆಗೆ ಬರ್ತದೆ. ಅಂದರೆ ಯಾವಾಗ ಇವರು ಪ್ರೀತಿಸೋಕೆ ಶುರು ಮಾಡ್ತಾರೋ ಅದಾದ ಬಳಿಕ ನಾವು ಯಾಕೆ ಮದುವೆ ಆಗಬಾರ್ದು ಅಂತೇಳಿ ಯೋಚಿಸಿ ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಶುಭ ಪುಂಜವರು ಹೇಳಿಕೊಳ್ಳುವ ಹಾಗೆ ಇದು ನನ್ನದೇ ಸೆಲೆಕ್ಷನ್, ನಾನೇ ಆಯ್ಕೆ ಮಾಡಿಕೊಂಡು ಮದುವೆ ಆಗಿದ್ದು ಅನ್ನೋದನ್ನು ಅನೇಕ ಬಾರಿ ಹೇಳಿದ್ದಾರೆ. ನನಗೆ ಸುಮಂತ್ ಇಷ್ಟ ಆದರೂ ಆ ಕಾರಣಕ್ಕಾಗಿ ನಾನು ಸುಮಂತನ ಮದುವೆ ಆಗ್ತೀಯಾ ಅಂತೇಳಿ ಕೇಳಿದೆ ಅಂತಲೂ ಕೂಡ ಇಲ್ಲಿ ಶುಭ ಹೇಳ್ತಾರೆ. ಶುಭ ಅಂತಹ ಒಂದು ಮುದ್ದಾಗಿ ಮತ್ತು ತುಂಬ ಜಾಯಲ್ ಆಗಿ ಬಬ್ಲಿ ಆಗಿರುವಂತಹ ಹೆಣ್ಮಗುವನ್ನು ಮದುವೆ ಆದಂತಹ ಈ ಸುಮಂತ್ ಅವರು ಸಹಜವಾಗಿ ಖುಷಿಯಾಗಿ ಜೀವನವನ್ನು ಸಾಗಿಸ್ತಿರ್ತಾರೆ. ಕಂಪ್ಲೀಟ್ ಆಪೋಸಿಟ್ಟು ಅವರೇ ಸಾಕಷ್ಟು ಸಲ ಹೇಳಿದ್ದಾರೆ, ಅದೊಂದು ದಿಕ್ಕಾದರೆ ಇದೊಂದು ದಿಕ್ಕು. ಆದರೂ ಕೂಡ ಶುಭ ಪುಂಜ ತುಂಬ ಖುಷಿಯಾಗಿ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಖುಷಿಯಾಗಿದ್ದಾರೆ ಅನ್ನೋದನ್ನು ಎಲ್ಲರೂ ಕೂಡ ಭಾವಿಸಿದರು, ನೋಡಿದರು. ಆದರೆ ಇತ್ತೀಚೆಗೆ ಕಟ್ ಮಾಡಿ ನೋಡಿದ್ರೆ ಒಂದು ಇಂಟರ್ವ್ಯೂನಲ್ಲಿ ಶುಭ ಪುಂಜ ತಾನು ಅನುಭವಿಸ್ತಿರುವಂತಹ ವೇದನೆಯನ್ನು, ನೋವನ್ನು, ಮನಸ್ಸಿನ ತೊಳಲಾಟವನ್ನು, ಕಣ್ಣೀರಿನ ಕಥೆಯನ್ನು, ಜಗಳದ ಕಹಾನಿಯನ್ನು ಬಿಚ್ಚಿಟ್ಟಿದ್ದಾರೆ. ಇದನ್ನು ಕೇಳಿದವ್ರಿಗೆ ಅದು ಬೇರೆ ಇದು ಬೇರೆ ಅನ್ನುವ ಒಂದು ಅನುಮಾನ ಮೂಡ್ತಿದೆ. ಆದರೆ ಸತ್ಯ ನಿಜವಾಗ್ಲೂ ಕೂಡ ಈಗ ಶುಭ ಪುಂಜ ದಾಂಪತ್ಯ ಈ ಹಿಂದೆ ಇದ್ದಂಥ ರೀತಿಯೇ ಇಲ್ಲ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಹೌದು, ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಅನೇಕ ಸ್ಟಾರ್ ಜೋಡಿಗಳು ಬ್ರೇಕಪ್ಪನ್ನು ಮಾಡಿಕೊಂಡಿದ್ದು, ಲವ್ ಮಾಡಿ ಡಿವೋರ್ಸ್ ಮಾಡ್ಕೊಳ್ತಾ ಇದ್ದಾವೆ. ಹೀಗೇನೆ ಅನೇಕ ಸ್ಟಾರ್ ಜೋಡಿಗಳು ಕೂಡ ಡಿವೋರ್ಸನ್ನು ಒಂದು ರೀತಿಯಲ್ಲಿ
ಜಸ್ಟ್ ಒಂದು ಚೀಟಿ ಕೊಡೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ಶುಭಪುಂಜ ಅವರು ಡಿವೋರ್ಸ್ ಅಂತಹ ಪಡ್ಕೊಳ್ತಾ ಇಲ್ಲ. ಆದರೆ ಅವರ ಜೀವನದಲ್ಲಿ ದೇವರ ಆಟ ಮಾತ್ರ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಅವರ ಬಹುಶಃ ಬ್ಯಾಡ್ ಲಕ್ ಇರ್ಬೋದು, ಬ್ಯಾಡ್ ಲಕ್ಕು ತುಂಬ ಕೆಟ್ಟದಾಗಿ ಅವರ ಜೀವನದಲ್ಲಿ ಆಟವನ್ನು ಆಡ್ತಿದೆ. ಹಾಗೇಗಿನೇ ಅವರು ಇವಾಗ ಗಂಡ ಹೆಂಡತಿ ಎಷ್ಟೇ ಚೆನ್ನಾಗಿದ್ರೂ ಕೆಲವೊಮ್ಮೆ ಯಾವುದಾದ್ರೂ ಒಂದು ಕಾರಣಕ್ಕೆ ಮನಸ್ತಾಪ ಆಗೋದು ಹಾಗೆ ಆಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಆಗ್ತಿದೆ ಅಂತೇಳಿ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಬೇಸರ ಅನ್ನೋದು ಹಾಗೆ ಆಗುತ್ತೆ. ಅದು ಗಂಡನಿಂದನೋ ಅಥವಾ ಹೆಂಡತಿಯಿಂದನೋ ಅಥವಾ ನಮ್ಮ ಜೀವನದಲ್ಲಿ ಆಗುವ ಇನ್ಯಾವುದೋ ಒಂದು ಬೆಳವಣಿಗೆಯಿಂದನೋ. ಗಂಡ ಹೆಂಡತಿ ನಡುವೆ ಎಲ್ಲದೂ ಕೂಡ ಚೆನ್ನಾಗಿದ್ದರೆ ಚೆನ್ನಾಗಿ, ಒಂಚೂರು ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ಅದು ಸರಿ ಹೋಗೋಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಅದು ಪ್ಯಾಚಪ್ ಆಗೋಕ್ಕೂ ಕೂಡ ಸುಮಾರು ಸಮಯ ಬೇಕಾಗುತ್ತೆ. ಈಗ ಶುಭಪುಂಜ ವಿಚಾರದಲ್ಲಿ ಕೂಡ ಆಗ್ತಾ ಇರೋದು ಹೀಗೇನೆ. ನಟಿ ಶುಭಪುಂಜ ಅವರು ತಮ್ಮ ವೈವಾಹಿಕ ಜೀವನದ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ಮದುವೆಯಾಗಿ 4 ವರ್ಷ ಕಳೆದರೂ ಕೂಡ ಮಕ್ಕಳಾಗದೇ ಇರೋದ್ರ ಬಗ್ಗೆ ಅಥವಾ ಆ ಕಾರಣಕ್ಕಾಗಿ ಪ್ರತಿದಿನ ತಮ್ಮ ಗಂಡನ ಜೊತೆಗೆ ಜಗಳವಾಡ್ತಾ ಇದ್ದು ಪ್ರತಿದಿನ ಅಳುತ್ತಿರೋದು ಕಾಮನ್ ಆಗಿ ಹೋಗಿದೆ ಅಂತೇಳಿ ಬಹಿರಂಗಪಡಿಸಿದ್ದಾರೆ ಸ್ವತಃ ಶುಭಪುಂಜ. ಇದನ್ನು ಬೇರೆ ಯಾರೋ 3rd ಪರ್ಸನ್ ಹೇಳಿರೋದಲ್ಲ, ಅವರೇ ಹೇಳ್ಕೊಂಡಿರೋದು. ಈ ನೋವಿನಿಂದ ಹೊರಬರೋದಕ್ಕೆ, ಮಾನಸಿಕ ಸ್ಥೈರ್ಯ ಕಾಪಾಡಿಕೊಳ್ಳೋದಕ್ಕೆ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬಟ್ ಅದರಿಂದ ಪ್ರಯೋಜನ ಆಗ್ತಿಲ್ಲ. ಮಕ್ಕಳಾಗದ ನೋವಿನಿಂದ ಪತಿ ಜೊತೆಗೆ ಪ್ರತಿದಿನ ಜಗಳ ಆಗ್ತಾನೆ ಇದೆ ಅಂತ ಹೇಳಿಬಿಟ್ಟು ಭಾವುಕರಾಗಿದ್ದಾರೆ ಶುಭಪುಂಜ. ಹೌದು, 2022ರಲ್ಲಿ ಈ ಜೋಡಿ ಮದುವೆ ಆಗುತ್ತೆ. ಹತ್ತತ್ರ 4 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಕೂಡ ಮಕ್ಕಳಾಗಿಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಇದೆ. ಈ ಮಕ್ಕಳು ಮತ್ತು ಮದುವೆ ಈ 2 ವಿಚಾರದಲ್ಲಿ ಈ ಊರವರಿಗೆ ಭಾರಿ ಟೆನ್ಷನ್ ರೀ. ನೀವು ನೋಡಿ ಬಹುಶಃ ನಿಮಗೂ ಕೂಡ ಗೊತ್ತಿರುತ್ತೆ, ಮದುವೆ ಆಗದವ್ರು ಇದ್ದರೆ ಏನೇನು ಮದುವೆ ಆಗಿಲ್ಲ, ಯಾವಾಗ ನಿಮ್ಮ ಮದುವೆ ಅಂತೇಳಿ ಕೇಳೋದು ಒಂದು. ಮದುವೆ ಆದವ್ರನ್ನು ಕೇಳೋದು, ಏನು ಇನ್ನೂ ಕೂಡ ಮಕ್ಕಳು ಮಾಡ್ಕೊಳ್ಳೋಂಥ ಪ್ಲಾನಿಂಗ್ ಇಲ್ವಾ, ಯಾಕೆ ಇನ್ನೂ ಕೂಡ ಡಿಲೇ ಮಾಡ್ತಿದ್ದೀರಾ, ಭಾರಿ ಡಿಲೇ ಮಾಡಬಾರ್ದು, ಒಳ್ಳೇದಲ್ಲ. ಈ ರೀತಿಯಾದಂಥ ಪುಕ್ಷಟ ಸಜೆಷನ್ಸ್ಗಳು ಈ ರೀತಿ ಕೊಡೋರು ಕೂಡ ಇರ್ತಾರೆ. ಶುಭಪುಂಜ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಬಯಸಿದವರಲ್ಲ. ತನ್ನನ್ನು ಪ್ರೀತಿ ಮಾಡೋ ಒಬ್ಬ ಗಂಡ ಬೇಕು, ಸುಂದರವಾದಂಥ ಸಂಸಾರ ಸಾಗಬೇಕು, ಜೊತೆಗೆ ಒಂದು ಮಗು ಅಂತೇಳಿ ಇರಬೇಕು. ಆ ಮಗು ನಮ್ಮ ನಡುವೆ ತುಂಬ ಪ್ರೀತಿಯನ್ನು ಹಂಚಬೇಕು ಅನ್ನುವಂಥದ್ದು ಇವರ ಕನಸು. ಹಾಗಾಗಿ ತುಂಬ ಹೋಮ್ಲಿ ಆಗಿರಬೇಕು ಅಂತೇಳಿ ಬಯಸಿದಂಥ ಶುಭಪುಂಜ ಆ ಕಾರಣಕ್ಕಾಗಿ ಮದುವೆ ಆಗ್ತಿದ್ದ ಹಾಗೆಯೇ ಯಾವುದೇ ಪ್ಲಾನಿಂಗ್ಗಳನ್ನು ಮಾಡಿಕೊಂಡಿರಲಿಲ್ಲ. ಮದುವೆ ಆಗ್ತಿದ್ದ ಹಾಗೆಯೇ ಮಕ್ಕಳು ಮಾಡ್ಕೊಳ್ಳುವಂತಹ ಆಲೋಚನೆಯಲ್ಲಿ ಇದ್ದರು. ಆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಇವರ ಆಸೆ ಆಗಿತ್ತು. ಹೀಗಾಗಿ ಯೋಚನೆ ಮತ್ತು ಆಲೋಚನೆ ಇವೆರಡೂ ಕೂಡ ಇಬ್ಬರದು ಕೂಡ ಮ್ಯಾಚಿಂಗ್ ಆಯಿತು ದೇವರು. ಬಟ್ ಇವರು ಅಂದ್ಕೊಂಡ ಹಾಗೆ ಮಾಡಲೇ ಇಲ್ಲ. ಕೆಲವರಿಗೆ ಪ್ರೀತಿ ಮಾಡಿದ ಮೇಲೆ ಮದುವೆ ಆಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇನ್ನು ಕೆಲವರಿಗೆ ಮಕ್ಕಳನ್ನೇ ಕೊಡಲ್ಲ. ಮಕ್ಕಳು ಬೇಡ ಅಂತಿರೋರಿಗೆ ಮಕ್ಕಳಾಗಿ ಬಿಡುತ್ತೆ, ಮಕ್ಕಳು ಬೇಕು ಅಂದವ್ರಿಗೆ ಮಕ್ಕಳು ಆಗೋದೇ ಇಲ್ಲ. ಇಲ್ಲೂ ಕೂಡ ಆಗಿದ್ದಾಗೆ ಮಕ್ಕಳ ಹಾಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸಬೇಕು, ಮಕ್ಕಳ ಜೊತೆಗೆ ಆಟವಾಡಿಕೊಂಡು ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಂತಹ ಶುಭಪುಂಜಗೆ ಇಲ್ಲಿವರೆಗೂ ಕೂಡ ಮಗು ಆಗಲೇ ಇಲ್ಲ. ಹೌದು, ಸಂಸಾರವನ್ನು ಸುಂದರವಾಗಿ ಸಾಗಿಸಬೇಕು, ಮಕ್ಕಳ ಜೊತೆಗೆ ಖುಷಿ ಖುಷಿಯಾಗಿ ಇರಬೇಕು ಅನ್ನುವಂತಹ ಕನಸನ್ನು ಕಂಡಂತಹ ಈಕೆಗೆ ಇನ್ನೂ ಕೂಡ ಮಗುವಾಗಲೇ ಇಲ್ಲ. ಸಂಸಾರ ಇದ್ರೂ ಇನ್ಯಾರೋ ಗಂಡಸಿನ ವ್ಯಾಮೋಹಕ್ಕೆ ಬಿದ್ದು ಅಥವಾ ಇನ್ನೇನೋ ಮಾಡಿಕೊಂಡು ಡಿವೋರ್ಸನ್ನು ಪಡ್ಕೊಂಡು ಹೋಗೋರೇ ಹೆಚ್ಚು. ಆದರೆ ಶುಭಪುಂಜ ಮಾತ್ರ ಇಲ್ಲಿ ಈ ವಿಚಾರದಲ್ಲಿ ತುಂಬ ನೊಂದು ಹೋಗಿದ್ದಾರೆ. ನಮಗೆಲ್ಲದೂ ಕೂಡ ಇದೆ, ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದೀವಿ, ಏನೂ ಕೂಡ ಸಮಸ್ಯೆ ಇಲ್ಲ, ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇಲ್ಲ. ಆದರೂ ಕೂಡ ನಮಗೆ ಮಗು ಆಗ್ತಿಲ್ಲ. ಯಾರಿಗೂ ಬೇಡ ಅನ್ನೋರಿಗೆ ಮಗು ಆಗುತ್ತೆ, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಮಗು ಆಗ್ತಿಲ್ವಲ್ಲ ಅಂಥೇಳಿ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ಈ ವಿಚಾರದಲ್ಲಿ ಪಾಪ ಮಕ್ಕಳಾಗ್ತಾ ಇಲ್ಲ ಅನ್ನುವಂತಹ ಬೇಜಾರು ಇವತ್ತು ನಿನ್ನೆದಲ್ಲ, ಸಾಕಷ್ಟು ವರ್ಷದಿಂದ ನಾವಿಲ್ಲಿ ಗಮನಿಸ್ಬೋದು. ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು, ಶುಭಪುಂಜ ಅವರು ತುಂಬ ದಪ್ಪ ಆಗಿಬಿಟ್ಟಿದ್ರು. ಬಿಗ್ ಬಾಸ್ಗೆ ಬಂದಾಗಲೂ ಕೂಡ ದಪ್ಪನೇ ಇದ್ದರು. ಅದಾದ ಬಳಿಕ ಮದುವೆ ಆದರು. ಮದುವೆಯ ಸಂದರ್ಭದಲ್ಲೂ ಕೂಡ ದಪ್ಪ ಅಂತೇಳಿ ಅನ್ನಿಸ್ತಾ ಇದ್ರು. ಆದರೆ ಅವರ ಹೆಲ್ತ್ ಕೂಡ ಚೆನ್ನಾಗಿ ಇತ್ತು ಅಂತೇಳಿ ಅವರೇ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರಂತೆ, ನೀನು ದಪ್ಪ ಇರೋದ್ರಿಂದ ಮಕ್ಕಳಾಗ್ತಿಲ್ಲ ಅಂತೇಳಿ ಹೇಳಿದ್ರಂತೆ. ಸೊ ದಟ್ ಮಕ್ಕಳಾಗ್ತಿಲ್ಲ ಅಂತೇಳಿ ದಪ್ಪ ಇರೋದ್ರಿಂದನೇ ಅನ್ನೋಂತಹ ಕಾರಣಕ್ಕೋಸ್ಕರ ಇಮಿಡಿಯೇಟ್ಲಿ ಈ ಸ್ಲಿಮ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚೆಗೆ ಶುಭಪುಂಜ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಸ್ಲಿಮ್ ಆಗಿದ್ದಾರೆ. ಮಗು ಆಗಬೇಕು ಅಂತ ಹೇಳ್ಬಿಟ್ಟು ಇನ್ನಿಲ್ಲದ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ವೈದ್ಯಕೀಯವಾಗಿಯೂ ಕೂಡ ಅನೇಕ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ದೇವರು ತಿಂಡ್ರು ಅಂತ ಕೂಡ ಹರಕೆಗಳನ್ನು ಹೊತ್ತುಕೊಳ್ತಾ ಇದ್ದಾರೆ. ಮಗು ಆಗಬೇಕು ಅನ್ನುವಂಥ ಕಾರಣಕ್ಕೆ ತುಂಬಾ ಸ್ಲಿಮ್ ಆಗಿದ್ದಾರೆ, ವರ್ಕೌಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳಾಗ್ತಾ ಇಲ್ಲ. ಮದುವೆ ಆಗಿ 4 ವರ್ಷ. ಈ 4 ವರ್ಷದ ಒಳಗಡೆ ಅಟ್ಲೀಸ್ಟ್ 2 ಮಗು ಆದರೂ ಕೂಡ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಹೀಗಾಗಿ ಇಲ್ಲಿ 4 ವರ್ಷ ಅವಕಾಶ ಇದ್ರೂ ಕೂಡ ಶುಭಪುಂಜಗೆ ಯಾಕೆ ಇನ್ನೂ ಕೂಡ ಮಗು ಆಗಲಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ. ಆದರೆ ಇನ್ನು ಅವರ ಗಂಡನ ಜೊತೆಗೆ ಪ್ರತಿನಿತ್ಯವೂ ಕೂಡ ಕಿರಿಕ್ ಮಾಡ್ತಾನೆ ಇದ್ದಾರಂತೆ ಶುಭ.
ಈ ಬೇಸರವನ್ನು, ಈ ನೋವನ್ನೆಲ್ಲ ಶುಭ ಅವರ ಗಂಡನ ಮೇಲೆ ತೀರಿಸ್ಕೊಳ್ತಿದ್ದಾರಂತೆ. ಅವರ ಗಂಡ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ತಂದು ಕೊಡ್ತಾ ಇಲ್ಲ. ನೀನೇ ಒಂದು ಮಗು ಥರ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಶುಭ ಅದನ್ನು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಶುಭಗೆ ಅದನ್ನು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ, ಮನಸ್ಥಿತಿ ಇಲ್ಲ. ಮಗು ಇಲ್ಲದೆ ನನಗೆ ಇರೋಕ್ಕೆ ಆಗಲ್ಲ, ನನಗೊಂದು ಮಗು ಬೇಕಿತ್ತು ಅಂತ ಹೇಳ್ಬಿಟ್ಟು ದುಃಖದಿಂದ ಮಾತನಾಡ್ತಿದ್ದಾರೆ. ಇನ್ನು ಕೆಲಸ ಮುಗಿಸಿ ಮನೆಗೆ ಬರುವಂಥ ಗಂಡನಿಗೆ ಕಿರಿಕಿರಿ ಆಗುತ್ತೆ, ಬೇಸರ ಆಗುತ್ತೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯವೂ ಕೂಡ ಜಗಳ ಆಗುತ್ತೆ. ಇದೇ ಸ್ಥಿತಿ ಇವಾಗ ಶುಭಪುಂಜ ಅವರ ಮನೆಯಲ್ಲೂ ಕೂಡ ಇರುವಂಥದ್ದು. ಈಗ ಪರಸ್ಪರ ಮನಸ್ತಾಪ ಆಗುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯವೂ ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿದೆ. ನಾನು ಪ್ರತಿನಿತ್ಯವೂ ಕೂಡ ಕಣ್ಣೀರನ್ನು ಹಾಕ್ಕೊಂಡೇ ಮಲಗಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಶುಭ ಮನಬಿಚ್ಚಿ ಮಾತನಾಡಿದ್ದಾರೆ. ಆದರೆ ಶುಭಪುಂಜ ಅವರ ಈ ಮಾತು ಕೇಳಿದಂಥ ಕೆಲವು ಸೆಲೆಬ್ರಿಟೀಸ್ಗಳು, ನೋಡಿ, ಯಾವುದೇ ಫಿಗರ್ ಮೇಂಟೈನ್ ಮಾಡಬೇಕು ಅಥವಾ ಹೇಗೋ ಇರಬೇಕು, ಹೇಗೇಗೋ ಆಗಿ ಏನೇನೋ ಆಗಿ ಡಿವೋರ್ಸನ್ನು ಪಡ್ಕೊಳ್ಬೇಕು, ಈ ರೀತಿ ಸಂಸಾರವನ್ನು ಹಾಳು ಮಾಡ್ಕೊಳ್ಳೋರೇ ಹೆಚ್ಚು ಇತ್ತೀಚಿನ ಕಾಲದಲ್ಲಿ. ಆದರೆ ದೇವರು ಇಂಥವರಿಗೆ, ಅಂದರೆ ತುಂಬ ಚೆನ್ನಾಗಿ ಸಂಸಾರವನ್ನು ಸಾಗಿಸಬೇಕು, ಒಂದು ಮಗು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋರಿಗೆ ಒಂದು ಮಗುವನ್ನು ಕೊಡಲಿಲ್ವಲ್ಲ, ಎಂಥ ಪರೀಕ್ಷೆ ಇದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಈಗ ಒಂದಷ್ಟು ಜನರ ಮನಸ್ಸಿನಲ್ಲಿ ಇಂಥದ್ದೊಂದು ಭಾವನೆ ಬರದೇ ಇರಲಾರದು. ಇಲ್ಲೂ ಕೂಡ ಹಾಗೆ ಶುಭಪುಂಜ ಅವರ ಗಂಡ ತುಂಬ ಪ್ರೀತಿಸ್ತಾರೆ, ತುಂಬ ಇಷ್ಟಪಡ್ತಾರೆ, ಮಗು ಥರ ನೋಡಿಕೊಳ್ತಾರೆ. ಇತ್ತೀಚೆಗೆ ಅವರ ತಾಯಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಶಾಕ್ನಿಂದನೂ ಕೂಡ ಶುಭಪುಂಜ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಶುಭಗೆ ಈ ಒಂದು ನೋವು, ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಗು ಒಂದು ಆಗ್ತಿಲ್ಲ ಅನ್ನುವಂಥ ನೋವು ಬಿಟ್ಟು ಬಿಡದೆ ಕಾಡ್ತಿದೆ. ಹೀಗಾಗಿ ದೇವರು ಇನ್ಮುಂದೆನಾದರೂ ಕಣ್ಣು ಬಿಡಲಿ ಎನ್ನುವಂಥ ಪ್ರಾರ್ಥನೆ ಈಕೆ ಅಭಿಮಾನಿಗಳದ್ದು. ನೀವೇನು ಹಾರೈಸ್ಲಿಕ್ಕೆ ಇಚ್ಛಪಡ್ತೀರಾ ಶುಭಗೆ? ಶುಭ ಈ ಮಗು ಆಗಲಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡೆ ಸಂಸಾರವನ್ನೊಂದು ಹಾಳು ಮಾಡ್ಕೊಳ್ಳದೆ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಾವಿಸ್ತಿದ್ದಾರೆ. ನಿಮ್ಮ ಹಾರೈಕೆನೂ ಕೂಡ ಇದೇನಾ? ನಿಮ್ಮ ಕಿವಿ ಮಾತೇನು ಶುಭಪುಂಜಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.